ಸಿಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮಿ ಗಾದ್ಗೆ. ಇಂದಿನ ಮುಖ್ಯಾಂಶಗಳು: ಯಶಸ್ವಿಯಾಗಿ ನಡೆದ ಯೋಗ ಮಹೋತ್ಸವ. ರೋಗ ಮುಕ್ತ ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರಿಗೂ ಯೋಗದ ಅಗತ್ಯವಿದೆ, ಶಾಸಕ ಬಲ್ಲಾರೆ. ರೈತರಿಗೆ ನೀರಾವರಿ ಸೌಲಭ್ಯ ಒದಗಿಸುವುದು ನನ್ನ ಕರ್ತವ್ಯ, ನನ್ನ ಸಂಕಲ್ಪ. ಡಾಕ್ಟರ್ ಶೈಲೇಂದ್ರ ಬೆಲ್ಲಾರೆ. ಮೇನ್ ಆಂಕರಿಂಗ್ 1. ಕೇಂದ್ರ ಸರ್ಕಾರ, ಆಯುಷ್ ಇಲಾಖೆ, ಮೊರಾರ್ಜಿ ದೇಸಾಯಿ ರಾಷ್ಟ್ರೀಯ ಯೋಗ ಸಂಸ್ಥೆ, ಇಂಟರ್ನ್ಯಾಷನಲ್ ನ್ಯಾಚುರೋಪತಿ ಆರ್ಗನೈಸೇಷನ್, ಸೂರ್ಯ ಫೌಂಡೇಶನ್ ನೇತೃತ್ವದಲ್ಲಿ ಗುರುನಾನಕ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಹಯೋಗದಲ್ಲಿ ಇತ್ತೀಚೆಗೆ ನಗರದ ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜ್ ಆವರಣದಲ್ಲಿ ವಿಶ್ವ ಯೋಗ ದಿನಾಚರಣೆ 100 ದಿನಗಳ ಮೊದಲು ಯೋಗ ಮಹೋತ್ಸವ ಕಾರ್ಯಕ್ರಮವು ನಿರೀಕ್ಷೆಯಂತೆ ಯಶಸ್ವಿಯಾಗಿ ನಡೆಯಿತು. ನೋಡಿ ನಿಧಾನವಾಗಿ ವಾಪಸ್ ಬನ್ನಿ. ವಾಯ್ಸ್ ಓವರ್ 1. ಯೋಗ ಮಹೋತ್ಸವದಲ್ಲಿ 5326 ಜನ ಯೋಗ ಮಾಡಿ ಒಟ್ಟಿಗೆ 1 ನಿಮಿಷ ತಾಡಾಸನ ಭಂಗಿಯಲ್ಲಿ ನಿಲ್ಲುವ ಮೂಲಕ ಏಷ್ಯಾ ಬುಕ್ ರೆಕಾರ್ಡ್ ದಾಖಲೆ ಮಾಡಿದೆ ಎಂದು ಆಯೋಜಕರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ಲಾರೆ, ಯೋಗ ಮುಕ್ತ ಸ್ವಸ್ಥ ಶರೀರ, ಸಶಕ್ತ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರಿಗೂ ಯೋಗ ಅವಶ್ಯಕತೆ ಇದೆ ಎಂದರು. ವಿಶ್ವದ ಅನೇಕ ರಾಷ್ಟ್ರಗಳು ಯೋಗದ ಮೊರೆ ಹೋಗಿವೆ. ವಿದೇಶಗಳಿಂದ ನಾವು ಸಾಕಷ್ಟು ಅಳವಡಿಸಿಕೊಂಡಿದ್ದೇವೆ. ಆದರೆ ಭಾರತ ದೇಶ ಯೋಗ ಜಗತ್ತಿಗೆ ನೀಡಿದ್ದು ದೊಡ್ಡ ಕೊಡುಗೆ ಎಂದು ತಿಳಿಸಿದರು. ಇದೇ ವೇಳೆ ಗುರುನಾನಕ್ ಕಾಫ್ ಇನ್ಸ್ಟಿಟ್ಯೂಟ್ ಉಪಾಧ್ಯಕ್ಷೆ ರೇಷ್ಮಾ ಕೌರ್ ಮಾತನಾಡಿ, ಯೋಗ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ನೆರವಾಗುತ್ತದೆ. ನಮ್ಮಲ್ಲಿ ಕಾಣಿಸಿಕೊಳ್ಳುವ ಅನೇಕ ರೋಗಗಳಿಗೆ ಪರಿಹಾರವನ್ನು ಯೋಗ ಹಾಗೂ ಪ್ರಾಕೃತಿಕ ಚಿಕಿತ್ಸೆಯಿಂದ ಕಂಡುಕೊಳ್ಳಬಹುದು ಎಂದು ಹೇಳಿದರು. ಆಧುನಿಕ ಒತ್ತಡ ಬದುಕಿನಲ್ಲಿ ಬಹುತೇಕರಿಗೆ ಜೀವನವೇ ಸಾಕು ಎಂಬ ಭಾವ ಮೂಡುತ್ತಿದೆ. ಆದರೆ ಯೋಗ ಹಾಗೂ ಪ್ರಾಕೃತಿಕ ಚಿಕಿತ್ಸೆ ಎಲ್ಲಾ ಒತ್ತಡಗಳ ತಡೆದು ಮನಸ್ಸು ಪ್ರಶಾಂತಗೊಳಿಸುತ್ತದೆ ಎಂದರು. ಪತಂಜಲಿ ಯೋಗ ಸಮಿತಿ ಕರ್ನಾಟಕ ಪ್ರಭಾರಿ ಭವರ್ಲಾಲ್ ಆರ್ಯ ಯೋಗ ಹೇಳಿಕೊಟ್ಟರು. ಬೆಹೆನ್ಜಿ ಗುರುನಾನಕ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಸರ್ದಾರ್ ಬಲವೀರ್ ಸಿಂಗ್, ನಿರ್ದೇಶಕ ಸರ್ದಾರ್ ಪವಿತ್ ಸಿಂಗ್, ಐಎನ್ಒ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಸ್ವಾಮಿ, ರಾಜ್ಯ ಗೃಹ ಸಂಚಾಲಕ ಗುರುನಾಥ್ ರಾಜ್ಗಿರೆ, ರಾಜ್ಯ ಕಾರ್ಯದರ್ಶಿ ಯೋಗೇಂದ್ರ ಯಲ್ಲಾಪುರೆ, ಜಿಲ್ಲಾಧ್ಯಕ್ಷ ಗೋರಖ್ನಾಥ್ ಕುಂಬಾರ್, ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಪೂರ್ಣಿಮಾ ಜಾರ್ಜ್, ಡಾಕ್ಟರ್ ಸುರೇಖಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವಿದ್ಯಾರ್ಥಿನಿಯರೇ, ಬೀದರ್ನ ಎಲ್ಲ ಪ್ರತಿಷ್ಠಿತ ಬಂಧು ಭಗಿನಿಯರೇ, ಮಾಧ್ಯಮದ ಮಿತ್ರರೇ, ಸಾಕಷ್ಟು ನಮ್ಮ ಅನಂತ್ ಬಿರಾದರ್ ಅವರು, ಗುರುನಾಥ್ ಅವರು ಮತ್ತು ನಮ್ಮ ಆಯುಷ್ ಚೇರ್ಮನ್ ಅವರು ಪಾಟೀಲ್ ಅವರು ಭಾಳ ಸವಿಸ್ತರವಾಗಿ ಹೇಳಿದ್ದಾರೆ. ನಾನೇನು ಜಾಸ್ತಿ ಮಾತಾಡಲ್ಲ, ಯಾಕೆ ಬಿಸಿಲು ಜಾಸ್ತಿ ಆದಂಗೆ ಮತ್ತು ಯೋಗ ಮತ್ತು ಕಡಿಮೆ ಆಗ್ತದೆ. ಎಲ್ಲ ಡೇಗಳು ನಾವು ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ. ಫಾದರ್ ಡೇ, ಮದರ್ ಡೇ, ಬ್ರದರ್ ಡೇ. ನಾವು ಒಂದು ಡೇ ಎಕ್ಸ್ಪೋರ್ಟ್ ಮಾಡಿದ್ದು ಅದು ಅಂದ್ರೆ ಯೋಗ ಡೇ. ಇಡೀ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಮಾಡುವಂಥ ಯಾವುದಾದ್ರೂ ಡೇ ಇದ್ರೆ ಅದು ಯೋಗ ಡೇ, ವಿಶ್ವ ಯೋಗ ದಿನಾಚರಣೆ. ಸುಮಾರು 2014ರಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇದು ಶುರು ಮಾಡಿದರು. ಅದಾದಮೇಲೆ ದಿನನಿತ್ಯ ಮೊದಲು ಯೋಗ ಮಾಡ್ತಿದ್ದೀವಿ, ಇಲ್ಲಂತಿಲ್ಲ. ಯೋಗ ದಿನಾಚರಣೆ ಆದಮೇಲೆ ಎಲ್ಲರೂ ಮನೆಯಲ್ಲಿ, ಕಾಲೇಜ್ನಲ್ಲಿ, ಮಠ ಮಾನ್ಯಗಳಲ್ಲಿ ನಾವೆಲ್ಲ ಆಚರಣೆ ಮಾಡ್ತೇವೆ. ಯೋಗಲಿಂದ ನಮ್ಗೆ ಎಷ್ಟು ಲಾಭ ಇದೆ, ಯೋಗ ಮಾಡೋರಿಗೂ ಗೊತ್ತಿದೆ, ನಮ್ಮೆಲ್ಲರಿಗೂ ಗೊತ್ತಿದೆ. ಕೋವಿಡ್ದಲ್ಲಿ ನಮಗೆ ಎಷ್ಟು ಸಹಾಯ ಆಯ್ತು, ಅದರಿಂದ ಎಷ್ಟು ನಮ್ಮ ಆಕ್ಸಿಜನ್ ಕೊರತೆ ಇತ್ತು. ಯೋಗ ಮಾಡೋದ್ರಿಂದ ನಮಗೆ ಇನ್ನಿಷ್ಟು ಲಂಗ್ಸ್ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಆದವು. ಇದು ಭಾಳಷ್ಟು ಲಾಭ ಇದೆ. ಈಗ ನೋಡಿ, ಯಾರಾದರೂ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ನಮ್ಮ ದೇಶ ಹ್ಯಾಂಡ್ ಶೇಕ್ ಮಾಡ್ತಾರೆ, ನಾವು ಬಂದರೆ ನಮಸ್ಕಾರ ಮಾಡ್ತೀವಿ 2 ಕೈಲಿ. ಇದರಲ್ಲೂ ಯೋಗ ಇದೆ. ಯಾರು ನಮ್ಮ ಹಿರಿಯರಿಗೆ ನಾವು ಚರಣ ಸ್ಪರ್ಶ ಮಾಡ್ತೇವೆ, ಇಡೀ ನಮ್ಮ ಬೆನ್ನನ್ನು ಬೆಂಡ್ ಮಾಡಿ ಪಾದ ಸ್ಪರ್ಶ ಮಾಡ್ತೇವೆ, ಅದರಲ್ಲೂ ಯೋಗ ಇದೆ. ಈಗ ನಮ್ಮ ಸನಾತನ ಧರ್ಮದಿಂದ ಬಂದಂಥ ಇದು ಪದ್ಧತಿ ಇದೆ. ಇದರಲ್ಲಿ ಸಂಸ್ಕೃತಿ ಇದೆ, ಸಭ್ಯತೆ ಇದೆ ಮತ್ತು ಫೀಲಿಂಗ್ಸ್ ಇದೆ. ಅದೇ ನಮ್ಮ ಯೋಗ. ಭಾಳ ಪೂರ್ವಜರು, ಗುರುಗಳು, ಯಾಕೆ ನಮ್ಮ ಈ ಭೂಮಿ ವಿಶ್ವಗುರು ಬಸವಣ್ಣವ್ರ ಭೂಮಿ ಇದೆ, ಗುರುನಾನಕರ ಭೂಮಿ ಇದೆ, ಸೂಫಿ ಸಂತರ ಭೂಮಿ ನಮ್ಮ ಬೀದರ್ ಜಿಲ್ಲೆ. ಇಲ್ಲಿ 16,000 ಜನ ಇವತ್ತು ಬೆಳಿಗ್ಗೆ ಬಂದಿನ ಯೋಗ ಶುರು ಮಾಡ್ತಾ ಇದ್ದೀರಿ. ನಮ್ಮ ಬೆಂಗಳೂರಿನಿಂದ ಭವರ್ಲಾಲ್ ಅವರು ಬಂದಿದ್ದಾರೆ. ಸಾಕಷ್ಟು ಪರಿಣಿತರು, ನಮ್ಮ ಸ್ವಾಮೀಜಿಯವರು, ತಾವೆಲ್ಲ ಯೋಗ ಮಾಡಬೇಕು. ದಿನನಿತ್ಯ ಒಂದಿನ, ಯಾಕಂದ್ರೆ ಯಾವುದೇ ನಾವು ಜಯಂತಿ ಮಾಡ್ತೀವಿ,
ಈ ನಾಳೆ ವಿಶ್ವಗುರು ಬಸವಣ್ಣವ್ರ ಜಯಂತಿ ಇದೆ, ನಾಳೆ ಒಂದಿನನೇ ಮಾಡಿ ಮತ್ತು ಮುಂದಿನ ವರ್ಷ ಜಯಂತಿ ಮಾಡಕ್ಕೆ ಇರಬಾರ್ದು. ಯೋಗ ದಿನಾಚರಣೆ ಇವತ್ತು ಮಾಡಿದೆವು, ಮತ್ತೆ ಮುಂದಿನ ವರ್ಷ ಜೂನ್ 21ಕ್ಕೆ ಮಾಡಬಾರ್ದು. ಕೆಲವರೆಲ್ಲ ದಿನ ಮಾಡ್ತೀರಿ, ದಿನನಿತ್ಯ ನಮ್ಮ ಯೋಗ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅಟ್ಲೀಸ್ಟ್ 30 ಮಿನಿಟ್ಸ್ ನಾವು ಯೋಗ ಮಾಡಿದ್ವಿ ಅಂದ್ರೆ ಇಡೀ ನಮ್ಮ ಸಮತೋಲನೆ, ಮೈಂಡ್ ಕಾನ್ಸಂಟ್ರೇಷನ್, ನಮ್ಮ ಬಾಡಿ ಕಾನ್ಸಂಟ್ರೇಷನ್ ಇದೆಲ್ಲ ಒಳ್ಳೆ ರೀತಿಯಲ್ಲಿ ಇರುತ್ತೆ. ಇಡೀ ದಿನ ನಾವು ಫ್ರೆಶ್ ಇರ್ತೀವಿ. ಇಡೀ ದಿನ ನೀವು ಸೂರ್ಯ ನಮಸ್ಕಾರ ಮಾಡಿದ್ರೆ ಅಂದರೆ ನೀವೆಲ್ಲನೇ ಕಡಿಮೆ ಆಗ್ತದೆ. ಇವನ್ ನಿಮ್ಮ ಸ್ಟಮಕ್ ಬೆಲ್ಲಿ ಅಂತಲ್ಲ ಅದನ್ನು ಕೂಡ ಕಡಿಮೆ ಆಗ್ತದೆ, ನಿಮ್ಮ ಬಾಡಿ ಸಮತೋಲನ ಆಗಿರ್ತದೆ. ಅದಕ್ಕೆ ಸೂರ್ಯ ನಮಸ್ಕಾರ ಅಟ್ಲೀಸ್ಟ್ ನಾವು ಸೂರ್ಯ ನಮಸ್ಕಾರ ಮಾಡಿದೆ ಅಂದ್ರೆ ನಮ್ಮ ಅದರಲ್ಲಿ ಒಳ್ಳೇದಾಗ್ತದೆ. ನಾವಿಲ್ಲಿ ಸೇರಿದ್ರಿ, ಹೀಗೆ ಯೋಗ ದಿನಾಚರಣೆ. सत श्री अकाल। मंच पर उपस्थित सारे अतिथिगण और इस योग महोत्सव में भाग लेने के लिए आप सब जो आए हैं, आप सबका स्वागत और सबका बहुत बहुत धन्यवाद, बहुत धन्यवाद। क्योंकि आप लोग जानते होंगे कि 12,000 रजिस्ट्रेशंस हुए हैं और आज संडे होने के बावजूद और काफ़ी स्टूडेंट्स के एग्ज़ाम्स भी चल रहे हैं और टाइम भी सुबह 6 बजे है, तो हमारे बच्चे जो विलेजेस और दूर से आते हैं उनको पब्लिक ट्रांसपोर्ट की फैसिलिटी भी अवेलेबल नहीं है। इसके बावजूद हमारे बच्चे और सारे जो पार्टिसिपेंट्स हैं यहाँ पर आए हैं इसमें भाग लेने के लिए, तो मैं आप सबका तहे दिल से धन्यवाद करती हूँ। बहुत बहुत शुक्रिया। जैसे अभी सबने योग के फायदे बता रहे थे कि ये मन को शांति, संतुलन और शक्ति देता है और ये शरीर और मन दोनों के लिए महत्वपूर्ण है। तो आपने आज का बता दिया है कि सुबह 6 बजे से सारे बैठे हैं और बहुत शांति से वेरी कामली आप सब लोग बैठकर यहाँ पे कार्यक्रम शुरू करने, योगा शुरू करने के लिए वेट कर रहे हैं, बड़ी शांति से बैठे हैं। तो ये है योग के फायदे। तो मैं सूर्या फाउंडेशन, आयुष मंत्रालय और सारे ऑर्गेनाइजेशंस, हमारे गुरु नानक ग्रुप ऑफ इंस्टीट्यूशंस सब जो जुड़े हैं इस योग महोत्सव को सफल बनाने के लिए, मैं आप सबका शुक्रिया अदा करती हूँ, धन्यवाद करती हूँ। और हमारे इंस्टीट्यूशंस में ये एक हिस्सा बन चुका है करिकुलम का। ये ऐसे नहीं है कि हम सिर्फ एक दिन योगा डे बनाते हैं। पिछले साल भी हमने यही ग्राउंड में योगा डे बनाया था। हमारे सारे इंस्टीट्यूशंस के बच्चे और स्टाफ, मोर देन 5,000 लोग यहाँ पे हमारे स्टूडेंट्स और स्टाफ ने पार्टिसिपेट किया था। और तो ये एक रेगुलर फीचर है। रेगुलरली हमारे इंस्टीट्यूशंस में बच्चों को योगा सिखाते हैं, असेंबली में करते हैं और बाद में भी बच्चों को योगा इट्स पार्ट ऑफ द करिकुलम। सो एक ये बच्चों का हिस्सा बन चुका है और ये बहुत ही ज़रूरी है बच्चों को डिसिप्लिन, कॉन्फिडेंस सिखाने के लिए। तो आप सबका फिर से धन्यवाद। और मैं उम्मीद करती हूँ, पिछले साल हमने अक्टूबर 2025 में इसी ग्राउंड में हमने गिनीज वर्ल्ड रिकॉर्ड रूबिक क्यूब का एक रिकॉर्ड तोड़ा था, जहाँ 5,500 लोगों ने एक साथ मिलकर एक स्थान पे रूबिक क्यूब सॉल्व किया था। और अब फिर 6 महीने के बाद हम ये योगा डे मना रहे हैं, उत्सव मना रहे हैं और एशिया बुक ऑफ रिकॉर्ड्स में हम अपना नाम दर्ज कराने का प्रयास कर रहे हैं। तो मैं उम्मीद करती हूँ कि हम इसमें सफल रहेंगे और फिर से हम बीदर का नाम, हमारे गुरु नानक ग्रुप ऑफ इंस्टीट्यूशंस का नाम रोशन करेंगे। धन्यवाद। ಮೇನ್ ಆಂಕರಿಂಗ್ 2 ಬೀದರ್ ದಕ್ಷಿಣ ಕ್ಷೇತ್ರದ ಬಾಪೂರ್ ಗ್ರಾಮದಲ್ಲಿ ಕರ್ನಾಟಕ ಸರ್ಕಾರದ ನೀರಾವರಿ ಇಲಾಖೆಯ ವತಿಯಿಂದ 2026-27ನೇ ಸಾಲಿನ ಯೋಜನೆಯಡಿ ರೂಪಾಯಿ 5 ಕೋಟಿ ವೆಚ್ಚದಲ್ಲಿ 400 ಎಕರೆ ಜಮೀನಿಗೆ ನೀರು ಹರಿಸುವ ಏತ ನೀರಾವರಿಯ ಮಹತ್ವದ ನೀರಾವರಿ ಯೋಜನೆಗೆ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಚಾಲನೆ ನೀಡಿದರು.
ವಾಯ್ಸ್ ಓವರ್ 2. ನಂತರ ಅವರು ಮಾತನಾಡಿ, ನಮ್ಮ ದೇಶ ಕೃಷಿ ಪ್ರಧಾನ ದೇಶ, ರೈತರು ನಮ್ಮ ದೇಶದ ಹೃದಯ, ಅವರ ಶ್ರಮದಿಂದಲೇ ನಾವು ಅನ್ನವನ್ನು ಪಡೆಯುತ್ತೇವೆ. ಆದರೆ ಇಂದಿಗೂ ಹಲವಾರು ರೈತರು ನೀರಿನ ಅಭಾವದಿಂದ ಸಂಕಷ್ಟಗಳನ್ನು ಎದುರಿಸುತ್ತಿರುವುದು ದುಃಖಕರ ಸಂಗತಿ. ಹೀಗಾಗಿ ನಮ್ಮ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ನೀರಾವರಿ ಸೌಲಭ್ಯಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದು ಹೇಳಿದರು. ನಮ್ಮ ರೈತರ ದೇಶದ ಬೆನ್ನೆಲುಬು, ಅವರ ಶ್ರಮದಿಂದಲೇ ನಮ್ಮ ಬದುಕು ಸಾಗುತ್ತಿದೆ. ಆದರೆ ನೀರಿನ ಕೊರತೆ ಇದೆ ಇಂದ ಅವರು ಎದುರಿಸುತ್ತಿರುವ ಸಮಸ್ಯೆಗಳು ನಮ್ಮೆಲ್ಲರಿಗೂ ತಿಳಿದಿವೆ. ಈ ಹಿನ್ನೆಲೆಯಲ್ಲಿ ಈ ಯೋಜನೆ ರೈತರ ಬದುಕಿನಲ್ಲಿ ಹೊಸ ಆಶಾಕಿರಣವಾಗಿ ಪರಿಣಮಿಸಲಿದೆ. ಈ ಯೋಜನೆಯಿಂದ ಬೆಳೆ ಉತ್ಪಾದನೆ ಹೆಚ್ಚಾಗುತ್ತದೆ, ರೈತರ ಆದಾಯದಲ್ಲಿ ಏರಿಕೆ ಕಾಣಿಸುತ್ತದೆ ಮತ್ತು ಅವರ ಆರ್ಥಿಕ ಸ್ಥಿತಿ ಮತ್ತಷ್ಟು ಬಲವಾಗುತ್ತದೆ. ರೈತರಿಗೆ ಸಮರ್ಪಕವಾದ ನೀರಾವರಿ ಸೌಲಭ್ಯ ಒದಗಿಸುವುದು ಕೇವಲ ಸರ್ಕಾರದ ಕರ್ತವ್ಯವಲ್ಲ, ಅದು ನಮ್ಮೆಲ್ಲರ ಜವಾಬ್ದಾರಿಯೂ ಹೌದು. ನೀರು ಇದ್ದರೆ ಬೆಳೆ ಇದೆ, ಬೆಳೆ ಇದ್ದರೆ ಬದುಕು ಇದೆ. ಈ ಸತ್ಯವನ್ನು ನಾವು ಯಾವತ್ತೂ ಮರೆಯಬಾರದು ಎಂದು ನುಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಹನುಮಂತರಾವ್ ಪಾಟೀಲ್, ಶಿವಕುಮಾರ್ ಸ್ವಾಮಿ, ಗುರುನಾಥ್ ರಾಜಗಿರೆ ವಗ್ದಲ್, ಬಸವರಾಜ್ ಬೋರಾಳ್, ಉದಯ್ ತೋರಣ್, ಸಂತೋಷ್ ಹಳ್ಳಿಖೇಡ್, ಚಂದ್ರಶೇಖರ್ ಪಾಟೀಲ್, ರಾಜಶೇಖರ್ ನವಾದೆ, ಬಸವಣ್ಣಪ್ಪ ಆಣದೂರೆ ಮತ್ತಿತರರು ಇದ್ದರು. ನಾಗರಾಜ್ ಪಾಟೀಲ್, ರಾಜ್ಕುಮಾರ್ ಪಾಂಚಾಳ್, ಓಂಕಾರ ಸ್ವಾಮಿ, ಬಸವಣ್ಣಪ್ಪ ಆಣದೂರೆ, ಕಾಶಿನಾಥ್, ಶಿವಾನಂದ್ ಪಾಟೀಲ್, ಶಾಮಣ್ಣ, ಜಗನ್ನಾಥ್, ನಿತೀಶ್, ನಂದಕುಮಾರ್, ರಾಚಪ್ಪ, ಶಾಂತಲಿಂಗಯ್ಯ ಸ್ವಾಮಿ, ಸಾಹಿನಾಥ್ ಪಾಟೀಲ್, ಬಸವರಾಜ್ ಹೆಡೆ, ಶಿವಕುಮಾರ್ ಸುಲ್ತಾನ್ಪುರ್, ಪ್ರಶಾಂತ್ ರೆಡ್ಡಿ, ಸಚಿನ್, ಮೋಹನ್, ವಿನೋದ್ ಮತ್ತಿತರರು ಉಪಸ್ಥಿತರಿದ್ದರು.